ಪ್ರೈಸ್ ಲಾರ್ಡ್. ಇವತ್ತೊಂದು ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ತಪ್ಪಾದ ಆಲೋಚನೆಯನ್ನು ಮಾಡಿ ಮತ್ತು ತಪ್ಪಾದ ನಿರ್ಣಯವನ್ನು ತೆಗೆದುಕೊಂಡು ಜೀವಿತವು ಪತನವಾದಾಗ ನಾವು ದೇವರಿಂದ ಹಿಂದೆ ಹೋಗದೆ, ಅಯ್ಯೋ ನನ್ನ ಲೈಫಲ್ಲಿ ಈಗ ನಡೆದು ಬಿಡ್ತಲ್ಲ, ಈಗ ಆಯ್ತಲ್ಲ, ನಾನು ನಂಬಿದವರೇ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಆಲೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗೋ ಸಿಚುವೇಶನ್ನಿಂದ ದೇವರು ತಾನೇ ಬಿಡಿಸ್ಲಿಕ್ಕಿದ್ದಾರೆ ಪ್ರಿಯರೇ. ನಾವು ಮೊದಲು ದೇವರ ಸಮ್ಮುಖವನ್ನು ಹುಡುಕಿ, ದೇವರೇ, ನಾನು ನಿಮ್ಮ ಚಿತ್ತಕ್ಕೆ ವಿರೋಧವಾಗಿ ಮಾಡಿದ ಕಾರ್ಯದ ನಿಮಿತ್ತ ಇವತ್ತು ನನ್ನನ್ನು ಕರ್ತನೆ ಈ ಒಂದು ಸಿಚುವೇಷನ್ನಲ್ಲಿ ನೀವು ಕರ್ಕೊಂಡು ಹೋಗ್ತಿದ್ರ. ಆದರೆ ನಾನು ದೇವರೇ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಪ್ಪ. ದೇವರೇ, ನನ್ನ ಜೀವಿತದಲ್ಲಿ ಎಲ್ಲ ರಾಂಗ್ ಡಿಸಿಷನ್, ತಪ್ಪಾದ ನಿರ್ಧಾರಗಳು, ತಪ್ಪಾದ ಆಲೋಚನೆಗಳು ಮಾಡಿ ನನ್ನ ಎಲ್ಲ ಸ್ವಂತ ಆಲೋಚನೆ, ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ನಾನು ಮಾಡಿದಂತೆಲ್ಲ ತಪ್ಪುಗಳನ್ನು ಯೇಸುವೆ ನೀವು ಕ್ಷಮಿಸಿರಿ. ಮತ್ತು ದೇವರೇ, ನಿಮ್ಮ ಬಲವನ್ನು ಕೊಟ್ಟು ಅಪ್ಪ, ನಿಮ್ಮ ಒಂದು ಕರ್ತನೆ, ನಾನು ಏನು ಮಾಡಬೇಕು, ನಿನ್ನ ಚಿತ್ತಕ್ಕೆ ನನ್ನ ಜೀವಿತವನ್ನು ಒಪ್ಪಿಸ್ಕೊಡ್ತೀನಿ. ನಿನ್ನ ಚಿತ್ತವು ನನ್ನ ಜೀವಿತದಲ್ಲಿ ನೆರವೇರುವಂತೆ ದೇವರೇ ನಿಮ್ಮ ಕರ ನನ್ನನ್ನು ಕಾದು ನಡೆಸಲಿ ಏಸಪ್ಪ. ದೇವರೇ, ಇನ್ನು ನನ್ನ ಜೀವಿತದಲ್ಲಿ ಯಾವ ಕಾರ್ಯವೇ ಆಗಲಿ, ಯಾವುದೇ ಒಂದು ಮಾಡಿದರೂ ಅದು ನಿನ್ನ ಚಿತ್ತಕ್ಕನುಸಾರವಾಗಿ ಮಾಡುವಂತೆ ನಿನ್ನನ್ನು ಒಪ್ಪಿಸ್ಕೊಡ್ತೀನಿ. ಯೇಸುವೆ, ನೀವು ತಾನೇ ಕರ್ತನೆ ನಿಮ್ಮ ಕೃಪೆಯಲ್ಲಿ ನಿಂತುಕೊಳ್ಳಲಿಕ್ಕೂ ನಿಮ್ಮ ಒಂದು ಪ್ರಾರ್ಥನೆ ಒಂದು ವಸ್ತ್ರವನ್ನು ಕಟ್ಟಿಕೊಂಡು ಮೊಣಕಾಲಿನ ಯುದ್ಧದಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲವನ್ನು ಜಯಿಸುವಂತೆ ಪರಿಶುದ್ಧಾತ್ಮನೇ ನೀವು ಕೃಪೆ ಮಾಡ್ರಿ ಏಸಪ್ಪ. ನಿಮ್ಮ ಒಂದು ಕರದಲ್ಲಿ, ನಿಮ್ಮ ಶಿಲುಬೆಯ ನೆರಳಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸ್ಕೊಡ್ತೀವಿ. ನೀವೇ ಒಬ್ಬೊಬ್ಬರ ಜೀವಿತವನ್ನು ಆಳ್ವಿಕೆ ಮಾಡಿರಿ, ಅತಿಶಯ ಮಾಡಿರಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.